ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮೇಘನಾ ಫುಡ್ಸ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಇದಕ್ಕಿನ ಬೇಳೆ ಸಾಂಬಾರು ಮಾಡೋಣ. ಅದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಫಸ್ಟ್ ಏನೇನು ಬೇಕು ನೋಡ್ಕೊಳ್ಳೋಣ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಣಗಿನ ಮೆಣಸಿನ್ಕಾಯಿ 4 ಇಲ್ಲಾಂದರೆ 5, ಮತ್ತು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಇದಕ್ಕಿನ ಬೇಳೆ ಮತ್ತು ಆಲೂಗೆಡ್ಡೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಆಲೂಗೆಡ್ಡೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಫ್ಯಾನ್ ಇಟ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಆಯಿಲ್, ಸ್ವಲ್ಪ ಬಿಸಿ ಆಗಲಿ. ಆಯಿಲ್ ಬಿಸಿ ಆಗಿದೆ. ಇದರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಮತ್ತು ಲವಂಗ, ಮೆಣಸಿನ್ಕಾಯಿ, ಇದರಲ್ಲಿ ಈರುಳ್ಳಿ, ಟೊಮೊಟೊ, ಮತ್ತು ಎಣ್ಣೆ ಹಾಕೊಳ್ಳಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಈಗಿದು ಇಳಿಸ್ಕೊಂಡು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ಕೂಲ್ ಆದಮೇಲೆ ರುಬ್ಕೊಳ್ಳೋಣ. ಈಗ ಇದು ಕೂಲ್ ಆಗಿದೆ, ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಇದೆಲ್ಲ ಅದರಲ್ಲಿ ಹಾಕೋತೀನಿ. ಇದೆಲ್ಲ ಹಾಕ್ಕೊಂಡು ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಧನಿಯಾ ಪುಡಿ 1-2 ಸ್ಪೂನ್ ಹಾಕ್ಕೊಳ್ಳಿ. ಈಗ ಇದೆಲ್ಲ ರುಬ್ಕೊಂಬರ್ತೀನಿ. ಈಗ ಮಸಾಲೆ ರೆಡಿ ಆಗಿದೆ, ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೊಳ್ಳೋಣ. ಈಗ ಒಗ್ಗರಣೆ ಹಾಕೊಳ್ಳೋಣ. ಕುಕ್ಕರ್ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಆಯಿಲ್, ಸ್ವಲ್ಪ ಬಿಸಿ ಆಗಲಿ. ಸಾಸಿವೆ, ಸ್ವಲ್ಪ ಬಿಸಿ ಆಗಲಿ. ಕರಿಬೇವಿನ ಸೊಪ್ಪು, ಈಗ ರುಬ್ಕೊಂಡಿದೀವಲ್ಲ ಈ ಮಸಾಲೆ ಅದರಲ್ಲಿ ಹಾಕೊಳ್ಳೋಣ. ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು
ಮತ್ತೆ ಈಗ ಇದು ತೊಳೆದಿಟ್ಕೊಂಡಿದ್ದೀನಿ ನಾನು. ಇದಕ್ಕಿನ ಬೇಳೆ ಮತ್ತೆ ಆಲೂಗಡ್ಡೆ ಇದ್ರಲ್ಲಿ ಹಾಕ್ತೀನಿ. ಇದಕ್ಕಿನ ಬೇಳೆ ಆಲೂಗಡ್ಡೆ ಎಲ್ಲ ಹಾಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಅರಿಶಿಣ ಮತ್ತೆ ರುಚಿಗೆ ಬೇಕಷ್ಟು ಉಪ್ಪು, ಕಲ್ಲುಪ್ಪು ಹಾಕೋತಿದ್ದೀನಿ. ಈಗ ಇದು ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ನಾನು. ಅದು 1 ವಿಸಿಲ್ ಬಂದ್ರೆ ಸಾಕಾಗತ್ತೆ. ನೀವು ಪಾತ್ರೆಲ್ಲೇ ಮಾಡ್ಕೊಳ್ಳಿ, ಇದು ಕುಕ್ಕರ್ ಅಲ್ಲಿ ಬೇಗ ಬೆಂದೋಗುತ್ತೆ. ನೋಡ್ಕೊಂಡು ಮಾಡ್ಕೋಬೇಕು. ಆದ್ರೆ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪಾತ್ರೆಲ್ಲೇ ಮಾಡ್ಕೊಳ್ಳಿ. ಈಗಿದು ಒಂದೇ 1 ವಿಸಿಲ್ ಬರೋವರೆಗೂ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ಇದಾಗಿದೆ ಸಾಂಬಾರು. 1 ವಿಸಿಲ್ ಬಂದಿದೆ ನೋಡಿ, ಬೆಂದಿದೆ. ಈಗೆಲ್ಲ ಸಾಂಬಾರ್ ರೆಡಿ ಆಗಿದೆ. ಇದಕ್ಕಿನ ಬೇಳೆ ಸಾಂಬಾರ್ ರೆಡಿ. ಇದು ದೋಸೆ, ರೈಸ್ ಜೊತೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.